ಆಕಾಶ ಮತ್ತು ಭೂಮಿ ಇದರ ಅಧಿಪತಿಯಾಗಿ ದೇವರಿದ್ದಾನೆ. ಈಗ ಮನುಷ್ಯರಿಗೆ ಮನಸ್ಸು ಮತ್ತು ದೇಹ ಎರಡೂ ಇದೆ. ಮನಸ್ಸು ಆಕಾಶಕ್ಕೆ ಸಮಾನ, ದೇಹವು ಭೂಮಿಗೆ ಸಮಾನ. ಮನಸ್ಸಿಗೆ ಸಾವಿಲ್ಲ. ಮನಸ್ಸು ಸದಾಕಾಲ ಇರುವುದು, ದೇಹಕ್ಕೆ ಮಾತ್ರ ಸಾವು ಉಂಟು. ದೇಹ ಮರೆಯುತ್ತದೆ, ಮರೆಯಾಗಿರುವ ಮನಸ್ಸು ಉಳಿದಿರುತ್ತೆ ಕಾಲ ಕಾಲಕ್ಕೂ. ಹಾಗೆ ದೇವರು ಈ ಒಂದು ರೀತಿಯಲ್ಲಿ ನಮ್ಮನ್ನು ಸೃಷ್ಟಿಯನ್ನು ಮಾಡಿದ್ದಾನೆ. ಈ ಭೂಮಿಯಲ್ಲಿ ಜೀವಂತವಾಗಿ ನಾವು ಬದುಕಿರುವ ಕಾಲವೆಲ್ಲ ದೇವರ ಸಹಾಯವು ಇಲ್ಲದೆ ನಮ್ಮಿಂದ ನಮ್ಮ ಜೀವನವನ್ನು ನಡೆಸುವುದಕ್ಕೆ ಆಗಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನಮ್ಮ ಕಾಯಿಲೆ, ನಮ್ಮ ಸಂಕಟ, ನಮ್ಮ ದುಃಖ, ವೇದನೆ, ನೋವು ಇದೆಲ್ಲ ಬರುವಾಗ ನಾವು ದೇವರ ಕಡೆನೆ ಪ್ರಾರ್ಥನೆ ಮಾಡುತ್ತಿದ್ದೇವೆ. ನೋವು ಯಾರಿಂದ, ಸಂಕಟ ಯಾರಿಂದ, ದುಃಖ ಯಾರಿಂದ, ಕಷ್ಟಗಳು ಯಾರಿಂದ? ಇವೆಲ್ಲ ಸೇರಿದ್ದು ಕಷ್ಟ ಅಂತ ನಾವು ಹೇಳುತ್ತೇವೆ. ಕಷ್ಟಗಳು ಏಕೆ? ಇದು ನಾವು ಉಂಟು ಮಾಡಿಕೊಂಡಿದ್ದು, ನಮ್ಮಿಂದನೇ ನಾವು ಉಂಟು ಮಾಡಿಕೊಂಡಿದ್ದು, ಹೊರಗಡೆಯಿಂದ ಅದು ಬಂದಿದ್ದಲ್ಲ. ಹೊರಗಡೆಯಿಂದ ನಮಗೆ ಯಾರು ಏನು ಮಾಡಕ್ಕಾಗಲ್ಲ. ಕೆಟ್ಟದು ನಮ್ಮಿಂದನೇ ಅದು ನಾವು ಮಾಡಿಕೊಳ್ತಿದ್ದೀವಿ. ಇದು ನಮಗೆ ತಿಳಿಯಬೇಕು, ಅರ್ಥವಾಗಬೇಕು. ಯಾರಿಗೂ ಯಾರುವೇ ಒಳ್ಳೆಯದು ಮಾಡಕ್ಕಾಗಲ್ಲ. ಯಾರಿಗೂ ಯಾರದು ಕೆಟ್ಟದ್ದು ಮಾಡಕ್ಕಾಗಲ್ಲ. ಕೆಟ್ಟದ್ದು ಅವರವರಿಗೇನೆ ನೀವು ಮಾಡಿಕೊಳ್ಳುವುದು, ಒಳ್ಳೆಯದು ದೇವರ ಕಡೆಯಿಂದ. ಇದನ್ನು ಕರ್ಮ ಎನ್ನುತ್ತೇವೆ. ನಮ್ಮಿಂದ ಉಂಟು ಮಾಡಿಕೊಳ್ಳುವ ಒಂದು ವಿಷಯವನ್ನು ಹೊರಗಡೆಯಿಂದ ಬರುವುದಾಗಿ ನಾವು ತಿಳಿದುಕೊಂಡು ಚಾಡಿ ಹೇಳುವುದು, ಎತ್ತಾಕುವುದು, ಬೇರೆ ಇನ್ನೊಂದನ್ನು ಕಾರಣ ಹೇಳುವುದು, ಇದೆಲ್ಲ ನಮ್ಮ ಮನಸ್ಸು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಹಂಗೆ ನಾವು ಮಾತಾಡುತ್ತಿದ್ದೇವೆ. ಈಗ ತಿಳುವಳಿಕೆ ಏನು ನಮಗೆ ದೇವರು ಕೊಡ್ತಾ ಇರೋದು? ಸಮಾಧಾನ ಕೆಡಿಸಿಕೊಳ್ಳಬೇಡಿ, ಸಮಾಧಾನದಿಂದ ಇರಿ. ಸಮಾಧಾನ ನಿಮಗೆ ಶಾಶ್ವತವಾಗಿ ನಿಮ್ಮ ಸುಖವನ್ನು ಕಾಪಾಡುತ್ತೆ. ಸುಖವಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಇವೆಲ್ಲ ನಮಗೆ ನಮ್ಮ ಮನಸ್ಸಲ್ಲಿ ಇದೆ, ಸುಖವಾಗಿರಬೇಕು ಅಂತೂ. ಈಗ ಈ ಸುಖ ಹೇಗಾಗಿದೆ ಅಂದ್ರೆ, ಸಂಪತ್ತು ಸೇರಿದ ಸುಖವಾಗಿ ಇದೆ. ಸಂಪತ್ತು ಹೆಚ್ಚು ಮಾಡಿಕೊಂಡು ಆ ಸಂಪತ್ತನ್ನು ಕಾಪಾಡುವ ರೀತಿಯಲ್ಲಿ ಸುಖವನ್ನು ನಾವು ಹುಡುಕುತ್ತಿದ್ದೇವೆ ದೇಹದ ಮೂಲಕ. ದೇಹದಿಂದ ನಿಮಗೆ ಮನಸ್ಸಿಗೆ ಸುಖ ಸಿಗೋದಿಲ್ಲ. ದೇಹವು ನಿಮ್ಮನ್ನು ಕೊಳ್ಳುತ್ತೆ, ನಿಮ್ಮನ್ನು ನೆಮ್ಮದಿಯನ್ನು ಕೆಡಿಸುತ್ತೆ. ದೇಹದ ಸುಖ. ಒಂದು ಆಹಾರ ಮಾಡಿದರೂ ಅದು ನನಗೆ ತೃಪ್ತಿಯಿಂದ ನಮ್ಮ ಮನಸ್ಸನ್ನ
ಸಮಾಧಾನದಿಂದ ನಾನು ಅದನ್ನು ಊಟ ಮಾಡಬೇಕು. ಅದು ನನಗೆ ಜೀರ್ಣ ಆಗಬೇಕು, ಅದು ನನಗೆ ಡೈಜೆಷನ್ ಆಗಬೇಕು, ಜೀರ್ಣ ಶಕ್ತಿ. ಆ ಡೈಜೆಷನ್ ನಮ್ಮ ಒಳಗಡೆ ಆಗಬೇಕಂದರೆ ಮನಸ್ಸು ಸಮಾಧಾನದಿಂದ ಊಟ ಮಾಡಬೇಕು, ಅರಗಬೇಕು. ಇದು ನಾವು ಮಾಡೋಕ್ಕಾಗಲ್ಲ. ಇಟ್ಸ್ ಎನ್ ಇಂಟರ್ನಲ್ ಪ್ರಾಸೆಸ್. ಒಳಗಡೆ ಅದು ನಡೆಯಬೇಕು. ಈ ಒಳಗಡೆ ನಡೆಯೋ ಕೆಲಸಗಳಲ್ಲಿ ಯಾರು ಮುಟ್ಟಕ್ಕಾಗಲ್ಲ, ಅದರ ಹತ್ತಿರ ಹೋಗಕ್ಕೂ ಆಗಲ್ಲ. ಇದು ಕಂಪ್ಲೀಟ್. ಅದನ್ನು ನಾವು ಪೂರ್ತಿಯಾಗಿ ಅದು ಆಹಾರ ಅರಗಿ ಶಕ್ತಿಯಾಗಿ ಅದು ಶಕ್ತಿಯ ರೂಪವಾಗಿ ದೇಹದಲ್ಲಿ ಸೇರುತ್ತೆ. ಕೆಟ್ಟದು ಹೊರಗೆ ಹೋಗುತ್ತೆ. ಮನಸ್ಸಿಗೆ ಊಟ ಸೇರಬೇಕು, ಮನಸ್ಸಿಗೆ ಹಿಡಿಸಬೇಕು. ಮನಸ್ಸಿಗೆ ಒಳ್ಳೆತನೆಯಾಗಿ ಆ ಊಟ ನಾವು ಆಹಾರವಾಗಿ ನಾವು ಊಟ ಮಾಡುತ್ತಿದ್ದೀವಿ. ಆ ಊಟ ಭೂಮಿಯಿಂದ ಬೆಳೆಯುತ್ತಿದೆ. ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ, ನಮ್ಮ ಮನಸ್ಸನ್ನು ಕಾಪಾಡುವುದಕ್ಕಾಗಿ. ಹೊಟ್ಟೆ ಹಸು ಬರುವಾಗೆಲ್ಲ ನಮಗಾಗಿ ಊಟ ಈ ಭೂಮಿಯಲ್ಲಿ ಇದೆ. ಈಗ ಊಟ ಇಲ್ಲ, ಅದರ ಊಟನೇ ನಮಗೆ ಸಿಗುತ್ತಾ ಇಲ್ಲ, ಅದಕ್ಕೆ ಹಣ ಕೊಡಬೇಕು. ಈ ಒಂದು ದಾರಿಯನ್ನು ಮನುಷ್ಯರು ಉಂಟು ಮಾಡಿದ್ದು, ದೇವರು ಉಂಟು ಮಾಡಿದ್ದಲ್ಲ. ಹಣ ಕೊಟ್ರೇನೆ ನಿಮಗೆ ಊಟ ಎನ್ನುವ ಈ ದಾರಿಯನ್ನು ತಂದಿದ್ದು ಮನುಷ್ಯರು. ಹಂಗಾಗಿ ಮನುಷ್ಯರು ಉಂಟು ಮಾಡಿರೋ ಈ ದಾರಿ ಅವರಿಗೆ ಇದು ಕೆಟ್ಟದಾಗಿ ಇದೆ. ಒಂದು ತೋಟ, ಅದರಲ್ಲಿ ಬೆಳೆಯುವ ಬೆಳವಣಿಗೆ, ಅದರಲ್ಲಿ ಸಿಕ್ಕುವ ತರಕಾರಿ, ಕಾಳುಗಳು, ಇನ್ನು ಏನೆಲ್ಲ ಬೆಳೆಯುತ್ತವೋ ಹಣ್ಣುಗಳು, ಇವೆಲ್ಲ ಅಲ್ಲಲ್ಲಿ ಬದುಕಿರುವ ಆ ಜನರಿಗೋಸ್ಕರ ದೇವರು ಕೊಡುವುದು. ಈಗ ವ್ಯಾಪಾರವಾಗಿ ನೀವು ಬೇರೆ ಕಡೆಗೆ ಅದು ಮಾರುತ್ತಿದ್ದೀರ. ಅಲ್ಲಿ ಇರುವ ಜನರಿಗೆ ಬೆಳೆಯುವ ಊಟ ಆ ತೋಟದ ಸಾಹುಕಾರರು, ಆ ತೋಟದ ಯಾರಿಟ್ಟಿದ್ದಾರೋ ಅವರು ಅದನ್ನು ಅವರಿಗೂ ತಕ್ಕೊಂಡು ಬೇರೆಯವ್ರಿಗೂ ಕೊಡಬಹುದು. ಈಗ ಲಾಭಕ್ಕೋಸ್ಕರ ಅದನ್ನು ಹೊರಗೆ ಮಾರುವುದು. ಇದು ಮನಸ್ಸಿಗೆ ನ್ಯಾಯವಾಗಿ ಇದೆಯಾ ಅಂತ ನೋಡಿ. ಆ ಭೂಮಿಯಲ್ಲಿ ಬೆಳೆಯುವ ಒಂದು ಬೆಳವಣಿಗೆ ಅಲ್ಲಿರುವ ಜನಕ್ಕೆ ಸೇರಿದ್ದ, ಇಲ್ಲ ಅಲ್ಲಿರೋ ಜನಕ್ಕೆ ಅದು ಕೊಡಬಾರದು, ಬೇರೆ ಭೂಮಿಯಲ್ಲಿ ಇರುವ ಬೇರೆ ಸ್ಥಳದಲ್ಲಿ ಇರುವ ಒಂದು ಜನರಿಗೆ ಅದು ಹೋಗಬೇಕು ಎಂದು ನಾವು ಮಾಡಿಕೊಂಡಿದ್ದೀವಿ. ಇದು ಸರಿಯಾ ಅಂತ ನೀವು ಚಿಂತಿಸಬೇಕು. ನಿಮ್ಮ ಮನಸ್ಸಾಕ್ಷಿ ಅನ್ನುವ ಆ ಕಣ್ಣೋಟದಿಂದ ನೋಡಿ. ಯಾರಿಗೆಲ್ಲ ತೋಟವಿದೆ, ಸ್ಥಳವಿದೆ, ಆಹಾರ ಬೆಳೆಸುವ ಆ ಒಂದು ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂದ ಮೇಲೆ ಅದು ನಿಮಗೆ ಉಂಟು. ಮಿಕ್ಕಿದ್ದು ಬೇರೆಯವರಿಗೆ. ಈ ಒಂದು ರೀತಿಯಲ್ಲಿ ದೇವರು ಒಬ್ಬೊಬ್ಬರಿಗೂ ಅವನ ದಾರಿಯನ್ನು ತೋರಿಸಿದ್ದಾನೆ. ಭೂಮಿಯ ಆರಂಭದಲ್ಲಿ ಮನುಷ್ಯರ ಜೀವನ ಶುರುವಾಗಿರುವ ಕಾಲದಿಂದ ತೋಟಗಳು ಇವೆ. ಬೇಟೆಯಾಡಿ ತಿನ್ನುತ್ತಿದ್ದರು, ಹಣ್ಣುಗಳು ತರಕಾರಿಗಳಿಂದ ತಿನ್ನುತ್ತಿದ್ದರು.
ಮಿಕ್ಕಿದನ್ನು ಬಿಟ್ಟು ಬಿಡುತ್ತಾರೆ. ಅದು ಯಾರಿಗೂ ಹಕ್ಕು ಅನ್ನೋದು ಅವರವರಿಗೆ ಹೊಟ್ಟೆ ಹಸುವಿಗೆ ಎಷ್ಟಿರುತ್ತೋ ಅಷ್ಟೇ ಹಕ್ಕು ಇರುತ್ತೆ. ಈಗ ಹೊಟ್ಟೆ ತುಂಬಿತ್ತು, ಆದರೂ ಇನ್ನು ಇರಲಿ, ನನಗೆ ಅದು ಬೇಕಲೇಬೇಕು, ಹೊಟ್ಟೆ ತುಂಬಿದ ಮೇಲೂ ನನಗೆ ಅದು ಬೇಕು ಅಂತ ನೀವು ಕೇಳುತ್ತಿದ್ದೀರ. ಹೊಟ್ಟೆ ತುಂಬಿದ ಮೇಲೂ ನಿಮಗೆ ನಿಮಗೆ ಇನ್ನೂ ಅದು ಇಟ್ಕೋಬೇಕು, ಕೂಡಿಸಿ ಇಟ್ಕೋಬೇಕು. ಹೇಗೆ ನೀವು ಹಣನ ಕೂಡಿಸಿ ಇಟ್ಕೊಳ್ತೀರಲ್ಲ ಹಾಗೆ. ಇದೆಲ್ಲ ನಾವು ಹೆಂಗೆ ದಾರಿ ತಪ್ಪಿ ಹೋಗುತ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಉದಾಹರಣೆ ನಮ್ಮ ಪುಸ್ತಕದಲ್ಲಿ ಇದೆ. ಅತಿ ಆಸೆ ಪಡಬೇಡಿ, ಸರ್ವನಾಶ ಆಗುತ್ತೀರಾ. ಅತಿ ಆಸೆ ಅಂದರೆ ನಾವು ಇರೋದನ್ನ ಸಮಾಧಾನದಿಂದ ದೇವರ ಪ್ರಾರ್ಥನೆ ಮುಖಾಂತರ ಇರೋದು ಹೆಚ್ಚಾಗಬೇಕು ಅನ್ನುವ ಆ ಪ್ರಾರ್ಥನೆ ಮಾಡೋದು ಬಿಟ್ಟು ಇನ್ನೂ ಬೇಕು ಕೂಡಿಸಬೇಕು ಎನ್ನುವ ಆ ಒಂದು ಎಣ್ಣದಲ್ಲಿ ಇರುವಾಗ ಸಮಾಧಾನ ಕೆಡುತ್ತಿದೆ. ಯಾವಾಗೆಲ್ಲ ಸಮಾಧಾನ ಕೆಡುತ್ತಿದೆಯೋ ನಾವು ತಿಳಿದುಕೊಳ್ಳಬೇಕು, ನಾವು ದಾರಿ ತಪ್ಪಿ ಹೋಗಿದ್ದೇವೆ, ಸರಿಯಾದ ದಾರಿಯಲ್ಲಿ ನಾವು ಇಲ್ಲ. ಇದೆಲ್ಲ ನಮಗೆ ತಿಳಿದೇ ಇರದ, ಇದೆಲ್ಲ ನಮಗೆ ಏನು ಅರ್ಥ ಆಗದೆ ಇರದ. ಅವಾಗ ತೋಟ ಇಟ್ಟಿರೋರೆಲ್ಲ ಏನ್ ಮಾಡೋದು? ಎಲ್ಲ ಕೊಟ್ಬಿಡ್ಬೇಕಾ ಎಲ್ಲರಿಗೆ? ಎಲ್ಲರೂ ಭಿಕಾರಿ ಆಗ್ಬೇಕಾ ಅಂತ ನೀವು ಕೇಳಬಹುದು. ಹಂಗಲ್ಲ. ನಿಮ್ಮ ಸಮಾಧಾನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಪದಾರ್ಥಗಳು, ವಸ್ತುಗಳು ಏನೇ ಆಗಲಿ ಯೂಸ್ ಮಾಡುವ ಅಷ್ಟು, ಎಷ್ಟು ನಾವು ಬಳಸುತ್ತಿದ್ದೇವೋ ಅಷ್ಟಿಗೆ ಅದು ಇಟ್ಕೊಳ್ಳಿ. ಬಳಸದೇ ಇರೋದು ನಮಗೆ ಬೇಕಾಗಿಲ್ಲ. ನಮಗೆ ಬಳಸದೇ ಇರುವುದು ನಮಗೆ ಬೇಕಾಗಿಲ್ಲ. ಅದು ನಮಗೆ ಯೂಸ್ ಆಗುತ್ತೆ, ನಮಗೆ ಉಪಯೋಗವಾಗುತ್ತೆ ಅಂದ್ರೆ ನಾವು ಅದು ಇಟ್ಕೋಬಹುದು. ಎಂದಿಗೂ ನಮಗೆ ಅದು ಯೂಸ್ ಆಗಲ್ಲ ಅಂದ್ರೆ ನಿಮ್ಮ ಪ್ರಾರ್ಥನೆ ದೇವರ ಕಡೆ ಇಡಿ. ದೇವರೇ, ನನಗೆ ಗೊತ್ತಿಲ್ಲ ಹೆಂಗೆ ನಾನು ಇದು ಮಾಡಬೇಕು, ನನಗೆ ದಾರಿ ತೋರಿಸು. ದಾರಿ ಎಲ್ಲಿಂದ? ಮನುಷ್ಯರ ಮೂಲಕ. ಮಾತಿಂದ ಒಳ್ಳೆಯದು ನಡೆಯುತ್ತೆ, ಒಳ್ಳೆ ಮಾತಿಂದ ಒಳ್ಳೆಯದು ನಡೆಯುತ್ತೆ, ಕೆಟ್ಟ ಮಾತಿಂದ ಕೆಟ್ಟದು ನಡೆಯುತ್ತೆ. ಹಾಗೆ ಒಳ್ಳೆ ಮಾತು ಮಾತಾಡೋರು, ಒಳ್ಳೆ ದಾರಿಯನ್ನು ತೋರಿಸೋರು ಯಾರಿದಾರೋ ಅದು ನಿಮ್ಗೆ ಸರಿ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸುವಾಗ, ಹಂಗೆ ಅನಿಸುವ ನಿಮ್ಮ ಹೃದಯದಲ್ಲಿ ಸಮಾಧಾನವಾಗಿದೆ, ಒಳ್ಳೆಯದಾಗಿದೆ, ಆಯ್ತು ಮಾಡೋಣ ಅಂತ ಯಾವುದೆಲ್ಲ ನಿಮಗೆ ಸುಖವಾಗಿದೆಯೋ ಆ ಕಾರ್ಯವನ್ನು ಮಾಡಿ. ತಕ್ಷಣ ನಾ ಎಲ್ಲ ಬಿಡಕ್ಕಾಗಲ್ಲ, ದೇವ್ರಿಗೂ ಗೊತ್ತು. ಕಾರಣ ಅಷ್ಟು ದೂರ ನಾವು ಬಂದ್ಬಿಟ್ಟೇವೆ. ನಮ್ಮಿಂದ ಒಂದು ಕ್ಷಣ ಎಲ್ಲ ಬದಲಾಯಿಸಕ್ಕೆ ಆಗುವುದಿಲ್ಲ. ಸ್ವಲ್ಪ ಸ್ವಲ್ಪ, ಒಂದೊಂದು ಹೆಜ್ಜೆಯಾಗಿ, ತಿಳಿದು ಅದು ಕೂಡ ದೇವರ ಅನುಗ್ರಹ ಇದ್ರೆ ಮಾತ್ರನೇ ಸಾಧ್ಯ. ಸಂಪತ್ತು ಇರಬೇಕು, ಅದು ದೇವರ ಅಳತೆಯಿಂದ ಅವನ ಅನುಗ್ರಹವು ಪೂರ್ತಿಯಾಗಿರಬೇಕು. ಏನು ಇಲ್ಲದೆ ಇರಿ ಅಂತ ದೇವರು ಹೇಳೋದಿಲ್ಲ. ಆದ್ರೆ ನನ್ನ ದಾರಿ ಇಲ್ಲದೆ ನೀವು ಇರಬಾರದು ಅಂತಾನೆ ದೇವರು ಹೇಳುತ್ತಿರೋದು. ಒಂದೊಂದು ಮನುಷ್ಯರಿಗೂ ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾನೆ. ಈಗ ಮನಸ್ಸಾಕ್ಷಿಯನ್ನು ನೀವು ದಾಟಿ, ಆ ಗೆರೆಯನ್ನು ದಾಟಿ
ನನ್ನ ಇಷ್ಟಕ್ಕೆ ಮಾನವರು ಅವರ ಇಷ್ಟಕ್ಕೆ ಹೋಗುತ್ತಿದ್ದೀರಾ? ಹೋಗಿ, ಆದರೆ ನಿಮ್ಮನ್ನು ಹಿಡಿಯುವ ಸ್ಥಳದಲ್ಲಿ ನಾನು ಹಿಡಿಯುತ್ತೇನೆ, ಆಗ ನೀವು ಬಗ್ಗಲೇಬೇಕು. ನನ್ನ ದಾರಿಗೆ ನೀವು ಬರಲೇಬೇಕು, ಉತ್ತರ ಹೇಳಲೇಬೇಕು. ಒಂದೊಂದಿಗೂ ಮಾಡಿರುವುದು ನೀವೇ ನಿಮ್ಮ ಬಾಯಿಯಿಂದ ಉತ್ತರವನ್ನು ಹೇಳುತ್ತೀರಾ. ಆ ಒಂದು ದಿವಸ ಖಂಡಿತವಾಗಲು ಒಬ್ಬೊಬ್ಬರಿಗೂ ಇದೆ. ಅದರಲ್ಲಿ ಒಳ್ಳೆಯವರು ಮಾಡಿರುವರು ಬಚಾವಾದರು, ಅವರು ತಪ್ಪಿಸಿಕೊಂಡರು. ಕಾರಣ ಅವರಿಗೆ ಒಳ್ಳೆತನ ಇದ್ದಿರುವುದರಿಂದ ದೇವರು ಅವನ ಶೋಧನೆಗಳನ್ನು ಅವರು ಸಹಿಸಿ ಅವನ ದಾರಿಯಲ್ಲಿ ಇದ್ದಿರುವ ಕಾರಣದಿಂದ ಅವನಿಗೆ ಒಳ್ಳೆ ದಾರಿಯನ್ನು ಖಂಡಿತವಾಗಲು ತೋರಿಸಿ ಅವರಿಗೆ ಕೊನೆಯ ಕಂಟಲು ಅವರನ್ನು ಕಾಪಾಡುತ್ತಾನೆ. ಇದೇ ಕೆಟ್ಟವರು ಎನ್ನ ಆ ಒಂದು ಜೀವನದಲ್ಲಿ ಇರುವಾಗ, ಅದರಲ್ಲಿ ಹೆಚ್ಚಾಗಿರುವಾಗ, ಪೂರ್ತಿಯಾಗಿ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಒಳ್ಳೆಯವರು, ಒಳ್ಳೆತನ ಮಾತ್ರ ಒಬ್ಬರ ಹತ್ರ ಇದೆ, ಹಂಗೆ ಯಾರುವೇ ಇಲ್ಲ. ಅವರಲ್ಲಿ ಒಳ್ಳೆತನ ಹೆಚ್ಚಾಗಿದೆ. ಕೆಟ್ಟದನ್ನು ಬೇಡ ಎನ್ನುವ ಆ ಪ್ರಾರ್ಥನೆಯೂ ಇದೆ. ನೀವು ಹೇಗೆ ಪ್ರಾರ್ಥನೆ ಮಾಡ್ತೀರಾ ಅನ್ನೋದು ದೇವರು ನೋಡುತ್ತಿದ್ದಾನೆ. ಅದರ ಅರ್ಥವೇನು ಎನ್ನುವುದು ದೇವರಿಗೆ ಗೊತ್ತು. ಹಾಗೆ ನೀವು ದೇಹದಿಂದ ಮಾಡುವ ಪ್ರಾರ್ಥನೆಯನ್ನು, ಕೈ ಮುಗಿಯುವುದನ್ನು, ಅಡ್ಡು ಬಿದ್ದು ಮಾಡುವ ಆ ಪ್ರಾರ್ಥನೆ ನೀವು ಲೆಕ್ಕಕ್ಕೆ ತಗೊಳ್ತಿದ್ದೀರಾ. ಇಷ್ಟು ಗಂಟೆಗೆ ಮಾಡಿದೆ, ಇಷ್ಟು ಗಂಟೆಗೆ ನಾನು ಪೂಜಾ ರೂಮಲ್ಲಿ ಕೂತಿದ್ದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ಮಸೂದಿಗೆ ಹೋಗಿದ್ದೆ, ಚರ್ಚ್ಗೆ ಹೋಗಿದ್ದೆ ಅಂತ ಆ ಒಂದು ರೂಪವನ್ನು ನೀವು ತಗೊಳ್ತಿದ್ದೀರಾ. ಆದರೆ ದೇವರು ನೋಡುತ್ತಿರುವುದು ನಿಮ್ಮ ಮನಸ್ಸಲ್ಲಿ ಇರುವ ರೂಪ ಇಲ್ಲದ ಮರೆಯಾಗಿರುವುದನ್ನು ನೋಡುತ್ತಿದ್ದಾರೆ. ಇದು ಯಾರಿಗೂ ಗೊತ್ತಾಗಲ್ಲ, ಅವರಿಗೂ ದೇವರಿಗೂ ಮಾತ್ರನೇ ಗೊತ್ತು. ನ್ಯಾಯದಿಂದ ಮಾಡಿ, ಮನಸ್ಸಾಕ್ಷಿಯಿಂದ ಮಾಡಿ. ನನ್ನಿಂದ ಮಾಡಕ್ಕಾಗ್ತಿಲ್ಲ, ಸಹಾಯ ಕೇಳಿ, ದೇವರ ಸಹಾಯ, ದೇವರ ದಾರಿಯಲ್ಲಿ ಅವನ ಸಹಾಯವನ್ನು ಕೇಳಿ. ನನಗೆ ಗೊತ್ತಿಲ್ಲ, ನನಗೆ ಒಳ್ಳೆತನವನ್ನು ತೋರಿಸಿಕೊಡು, ಒಳ್ಳೆ ದಾರಿ ನಿನ್ನ ಕಡೆಯಿಂದ ಬರಬೇಕೆನ್ನುವ ಆ ಪ್ರಾರ್ಥನೆಯನ್ನು ಕೇಳಿ. ದೇವರು ಇಲ್ಲ ಅಂತ ನಿಮ್ಮನ್ನು ಕೈ ಬಿಡಲ್ಲ. ಹಂಗೆ ಬಿಡಮಟ್ಟಕ್ಕೆ ನಾವು ಇರಲೂಬಾರದು. ಯಾರನ್ನು ಕೈ ಬಿಡುತ್ತಾನೆ ಅಂದ್ರೆ, ನನಗೆ ಒಳ್ಳೆತನವೇ ಬೇಡ ಎನ್ನುವುದು ಖಚಿತವಾಗಿ, ಅದು ಅವರಿಗೆ ಒಳ್ಳೆತನ ಅಂತ ಗೊತ್ತಾಗಿ ಕೂಡ ಅವರದು ನಿರಾಕರಿಸಿ, ಕೆಟ್ಟದ್ದು ಮಾತ್ರವೇ ನನಗೆ ಬೇಕು ಅಂತ ಯಾರು ನಿಂತಿದ್ದಾರೋ ಅವರನ್ನು ಕೈ ಬಿಡುತ್ತಾನೆ. ಅದು ಅವರಿಗೂ ಗೊತ್ತು. ಕೆಟ್ಟದ್ರಲ್ಲಿ ಇದ್ರೆ ನಮಗೆ ಕೆಟ್ಟದೇ ನಡೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಅದ್ರಲ್ಲಿ ಹೋದ್ರೆ ಸರ್ವನಾಶ ಆಗ್ತೀವಿ ಅನ್ನೋದು ಗೊತ್ತು. ಕಾಯಿಲೆ ಬರುತ್ತೆ ಅನ್ನೋದು ಗೊತ್ತು. ಕಷ್ಟಗಳು ಬರುತ್ತೆ ಅನ್ನೋದು ಗೊತ್ತು. ಆದ್ರಿಂದ ಅವರು ಹೆಚ್ಚು ಹಣ ಸಂಪಾದನೆ ಮಾಡ್ತಾರೆ, ಇಷ್ಟರಲ್ಲಿಂದನೂ ಕಾಪಾಡಿಕೊಳ್ಳೋದಕ್ಕೆ. ಅದು ಅವ್ರಿಗೆ ಉಪಯೋಗನೂ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಗೊತ್ತಾಗಿದ್ದೇ ಮಾಡುತ್ತಿದ್ದಾರೆ. ತಿಳಿದೇ ಯಾರು ಮಾಡುತ್ತಿಲ್ಲ ತಪ್ಪು. ಈಗ ತಿಳಿದೇ ಮಾಡುವ ತಪ್ಪಲ್ಲಿ ನಾವು ದೇವರು ಕ್ಷಮಿಸುತ್ತಾನೆ. ನಾನು ತಿಳಿದಿಲ್ಲ, ನನಗೆ ಗೊತ್ತಿಲ್ಲ, ಅರ್ಥವಾಗಿಲ್ಲ, ಕ್ಷಮಿಸುತ್ತಾನೆ. ತಿಳಿಯುವ ಆಸಕ್ತಿ ಕೊಡುತ್ತಾನೆ. ತಿಳಿದೇ ಮಾಡೋವ್ರಿಗೂ ತಿಳಿದು ಮಾಡೋವ್ರಿಗೂ ವ್ಯತ್ಯಾಸ ಇದೆ. ಅದು ದೇವರಿಗೆ ನೋಡುತ್ತಿದ್ದಾನೆ, ಗಮನಿಸ್ತಿದ್ದಾನೆ. ಅವನ ಕಣ್ಣೋಟ ಎಲ್ಲರ ಮನಸ್ಸು ಒಳಗಡೆನೂ ಹತ್ತಿರವಾಗಿ ಇದೆ.
ಮನಸ್ಸಲ್ಲಿ ನಡೆಯುವುದು ಯಾರಿಗ್ ಗೊತ್ತು, ನಾವ್ ಹೆಂಗ್ ಬೇಕಂದ್ರೆ ಇರ್ಬೋದು ಎನ್ನುವ ನಿಮ್ಮ ಒಂದು ಎಣ್ಣವಾಗಿದ್ರೆ ಈಗಲೇ ಅದನ್ನ ಬದಲಾಯಿಸಿಕೊಳ್ಳಿರಿ. ನಿಮಗೆ ಮಾಡುವ ಎಲ್ಲ ಪ್ರತಿಯೊಂದು ದೇವರಿಗೆ ಗೊತ್ತು, ಇಂಚ್ ಬೈ ಇಂಚ್, ಸೆಕೆಂಡ್ ಬೈ ಸೆಕೆಂಡ್, 24/7 ದೇವರಿಗೆ ಪ್ರತಿಯೊಂದು ಗೊತ್ತಾಗಿದೆ. ಒಂದು ಕ್ಷಣ ಕೂಡ ಅವನು ನಿಮ್ಮನ್ನು ನೋಡದೆ ಇರಲ್ಲ, ನಮ್ಮನ್ನು ನೋಡುತ್ತಾನೆ ಇರುತ್ತಾನೆ. ಅದರಿಂದನೇ ಅವನು ದೇವರು. ಅವನ ಕೈಯಲ್ಲೇ ಭೂಮಿ ಮತ್ತು ಆಕಾಶ, ಇದರಲ್ಲಿ ಕಂಟ್ರೋಲ್ ಇದೆ. ನಮ್ಮ ಮನಸ್ಸಲ್ಲಿ ಬಯಸುವುದನ್ನು ಪೂರೈಸುವುದು ಅವನ ಕೈಯಲ್ಲಿ ಇದೆ. ಅವನೇ ಆ ಒಳ್ಳೆತನವನ್ನು ನಮಗಾಗಿ ನಡೆಸಿಕೊಡುತ್ತಾನೆ. ಅವನ ಅನುಗ್ರಹದಿಂದ ಎಲ್ಲ ಕಾರ್ಯವನ್ನು ಅವನೇ ನಡೆಸಿಕೊಡುವುದು. ಅದು ನಡೆದಿಲ್ಲ ಅಂದ್ರೂ ಏನು ತಪ್ಪಿಲ್ಲ, ಅದು ಅವನು ತಡೆ ಮಾಡಿದ್ದಾನೆ. ನನಗೆ ಒಳ್ಳೇದು ನಡೆಯಲಿಲ್ಲ, ನನಗೆ ಕೆಲಸ ಸಿಗಿಲ್ಲ, ನನಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಗುಣಗಳು, ನಿಮ್ಮ ಗುಣಗಳ ಮೇಲೆ ನಿಮ್ಮ ಜೀವನ ನಡೆಯುತ್ತಿದೆ. ಒಳ್ಳೆಯ ಗುಣ, ನಿಮ್ಮ ಗುಣಗಳು ತಾಳ್ಮೆಯಿಂದ ಇರಬೇಕು. ಬೇರೆಯವರ ನೋಡಿ ಹೊಟ್ಟೆ ಉರಿ ಇರಬಾರದು. ಹಂಗೆ ಆ ಹೊಟ್ಟೆ ಉರಿ ನಿಮ್ಮ ಹತ್ರ ಇದ್ರೆ ನಿಮಗೆ ಖಂಡಿತವಾಗಲು ಒಳ್ಳೆತನ ಇರಲ್ಲ, ಒಳ್ಳೆತನ ಬರಲ್ಲ. ದೇವರಲ್ಲಿ ತಡೆ ಮಾಡಿಬಿಟ್ಟ. ಜಲಸ್ ಅನ್ನೋದು ನಾವು ನಾರ್ಮಲ್ ಆಗಿ ಹೊಟ್ಟೆ ಉರಿ ಅಂತೀವಿ. ಜಲಸ್ ಇದ್ರೆ ನೀವು ಈಗಲೇ ಬರೆದು ಇಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಉದ್ಧಾರ ಆಗಲ್ಲ, ಒಳ್ಳೆತನ ಇಲ್ಲ. ಇದನ್ನು ಕಿತ್ತು ಬೀಸಾಕುವ ದಾರಿಯನ್ನು ದೇವರು ತೋರಿಸಿಕೊಡುತ್ತಾನೆ. ಅದಕ್ಕೆ ಗ್ರಂಥವನ್ನು, ಪುಸ್ತಕವನ್ನು ದೇವರು ಕೊಟ್ಟಿದ್ದಾನೆ. ಈ ಕೆಟ್ಟದನ್ನು ನಿಮ್ಮಿಂದ ಸರ್ವನಾಶ ಆಗಬೇಕು. ಈ ಕೆಟ್ಟತನ ಕಾಲ ಪೂರ್ತಿ ನಮ್ಮನ್ನ ಒಳ್ಳೆತನ ದಾರಿಯನ್ನು, ಒಳ್ಳೆ ಸ್ಥಿತಿಯಲ್ಲೇ ನಮ್ಮನ್ನ ಬದುಕಕ್ಕೆ ಬಿಡಲ್ಲ. ಅದರಿಂದ ಅದನ್ನು ನಾವು ಹತ್ತಿರ, ತುಂಬಾ ನಾವು ಕೆಟ್ಟದು ಸ್ವಲ್ಪ ಹತ್ತಿರ ಬಂದರೂ ಸರಿ, ಆ ಕ್ಷಣದಲ್ಲಿಯೇ ದೇವರ ಜ್ಞಾನ, ದೇವರ ಕಡೆ ನಾವು ತಿರುಗಬೇಕು. ಮರೆತೋದ್ರು ನಾವು ಮರೆಯಕ್ಕೆ ಕೂಡ ಸಂದರ್ಭವಿದೆ. ದೇವರನ್ನು ಸುಮಾರು ಸಮಯದಲ್ಲಿ ದೇವರನ್ನು ಮರೆತೇ ನಾವು ಕೆಲಸ ಮಾಡುತ್ತಿದ್ದೇವೆ. ಅಷ್ಟು ಬಿಸಿ ವರ್ಲ್ಡ್ ವಿ ಆರ್ ರನ್ನಿಂಗ್. ನನಗೆ ಟೈಮ್ ಇಲ್ಲ, ನಾ ಬ್ಯುಸಿ, ನನ್ನ ಕೆಲಸ ಮಾಡೋದಕ್ಕೆ ನನಗೆ ಟೈಮ್ ಸರಿಯಾಗಿದೆ. ಮೈ ಜಾಬ್ ಈಸ್ ಇಂಪಾರ್ಟೆಂಟ್, ಮೈ ವರ್ಕ್ ಈಸ್ ಇಂಪಾರ್ಟೆಂಟ್, ಬಟ್ ಮೋಸ್ಟ್ ಆಫ್ ಅದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಯುವರ್ ಲೈಫ್ ವೈನ್, ಯುವರ್ ಪೀಸ್ ಈಸ್ ಇಂಪಾರ್ಟೆಂಟ್. ಏನೇ ಮಾಡಿ ಸಮಾಧಾನದಿಂದ ಮಾಡಿ. ಸಮಾಧಾನ ಇಲ್ಲ ಅಂದ್ರೆ ದೇವರ ದಾರಿ ನಿಮಗೆ ಗೈಡ್ ಮಾಡುತ್ತೆ. ಸಮಾಧಾನದಿಂದ ಕಾಪಾಡಲೇ ದೇವರು ಇರೋದು. ಸಮಾಧಾನ ಬಿಟ್ಟು ಹೊರಗಡೆ ಹೋಗುವಾಗಲೂ ಅರ್ಥವಾಗದೇ ಇರುವ ಕಾರ್ಯಗಳು ತಿಳಿದು ನಾನು ನಂಬಿಕೆ ಇಡುವಾಗ ಒಳ್ಳೇದಾಗುತ್ತಿದೆ. ತಿಳಿಯದೇ ಇಲ್ಲ ನಂಬಿಕೆ, ತಿಳಿದೇ ನಾನು ನಂಬುತ್ತಿದ್ದೇನೆ, ತಿಳಿದೇ ನಾನು ಒಂದು ಕಾರ್ಯವನ್ನು ಮಾಡುತ್ತಿದ್ದೇನೆ. ತಿಳಿದೇ ಮಾಡುವುದು ಮೂಢನಂಬಿಕೆ ಅಂದುತ್ತಾರೆ. ಮೂರ್ಖತನದಿಂದ ನಂಬುವುದು. ಅದರಲ್ಲಿ ಅರ್ಥನೂ ಇರಲ್ಲ, ಅದಕ್ಕೊಂದು ವ್ಯಾಲ್ಯೂ ಇರಲ್ಲ. ಹಾಗಾಗಿ ದೇವರ ಕಡೆ ನಾವು ತಿರುಗುವ ವೇಳೆ ಬಂದಿದೆ. ದೇವರು ಈ ಸತ್ಯವನ್ನು ನಮಗೆ ತಿಳಿಸುತ್ತಿದ್ದಾನೆ. ದೇವರು ನಮ್ಮನ್ನು ಎಂದೆಂದಿಗೂ ಕಾಪಾಡೋದಕ್ಕೆ
ಸಿದ್ಧವಾಗಿದ್ದಾನೆ. ನಾವು ದೇವರ ಕಡೆ ತಿರುಗಬೇಕು ಅಷ್ಟೇ.